ಎಷ್ಟು ದುಡ್ಡು ಇನ್ಸ್ಟಾಗ್ರಾಮಿಂದ ಸಿಗ್ತದೆ ಅಂತ. ನನ್ನ ಕೂಡ ಕರ್ಕೊಂಡು ವಿಡಿಯೋ ಮಾಡು. ಇನ್ಸ್ಟಾಗ್ರಾಮಲ್ಲಿ ನಾನು ಎಷ್ಟು 20 ಪ್ರಮೋಷನ್ ಮಾಡಿದ್ದೀನಿ ಗೈಸ್. ಸ್ಟಾರ್ಟ್ ಮಾಡುವಾಗ ಫಾಲೋವರ್ಸ್ ಇರಲ್ಲ, ರೀಚ್ ಕಮ್ಮಿ ಎಲ್ಲ ಇರ್ತದೆ. ನನ್ನ ಹತ್ರ ಕಂಟೆಂಟ್ ಇದ್ರೆ ಎಲ್ಲ ವೀಡಿಯೋಸ್ ಓಡ್ತದೆ ಗೈಸ್. ಕಂಟೆಂಟ್ ಇರಬೇಕು ಒಂದು ವೀಡಿಯೋದಲ್ಲಿ. ವರ್ಸ್ಟ್ ಆಗಿರೋ ದಿನ ಯಾವುದು? ಹೇ ಗೈಸ್, ನಿಮಗೆ ತಮ್ಲೇ ನೋಡೋಕೆ ಗೊತ್ತಾಗಿರ್ತದೆ ಯಾವ ವ್ಲಾಗ್ ಅಂತ. ನಾನು ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಒಂದು Q&A ಆಸ್ಮಿ ಕ್ವಶನ್ ಒಂದು ಇದಾಕಿದೆ. ಅದರಲ್ಲಿ ಸ್ವಲ್ಪ ಕ್ವಶನ್ಸ್ ಬಂದುಂಟು, ಅದನ್ನು Q&A ಆಗಿ ಲಾಗ್ ಮಾಡುವಂತ. ಸುಮಾರು ದಿನದಿಂದ ಇನ್ಸ್ಟಾಗ್ರಾಮಲ್ಲಿ ಮಾಡಬೇಕು ಅಂದರೆ ಯೂಟ್ಯೂಬಲ್ಲ, ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬ್ ನೋಡಿದ್ರೆ ಈಗ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸುಮಾರು ದಿನದಿಂದ ಮಾಡುವಂತಿದೆ. ಆಗ ಇನ್ಸ್ಟಾಗ್ರಾಮಲ್ಲಿ ಆ ಥರ ಮಾಡಿದ್ರು ನಾವು ಹಂಗೆ ಪ್ರಾಪರ್ ಆನ್ಸರ್ ಕೊಡ್ಬೋದಿತ್ತು. ಹಂಗೆ ಅಲ್ಲಿ ಆಪ್ಷನ್ ಇದೆ, ಅಂದರೆ ನಾವು ಪ್ರಾಪರಾಗಿ ಇಲ್ಲಿ ನಾವು ಇದು ಬಂದು ಕೂತು ಹೇಳುವಾಗ ಒಂದು ಪ್ರಾಪರಾಗಿ ಆನ್ಸರ್ ಕೊಡ್ಬೋದು. ಅಲ್ಲಿ ಯೂಟ್ಯೂಬಲ್ಲಿ ಒಂದು ಕಂಟೆಂಟ್ಸ್ ಆಯ್ತದೆ ಗೈಸ್. ಫಸ್ಟ್ ಬಂದಾಗ ನಾವು Q&A ಸುಮಾರು ಕ್ವಶನ್ಸ್ ಬಂದಿದೆ. ಸುಮಾರು ಕ್ವಶನ್ ಅಷ್ಟೆಲ್ಲ ಒಂದು ಕ್ವಶನ್ಸ್ ಬಂದಿದೆ, ಅದನ್ನೆಲ್ಲನ. ಆಗ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬರ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ಇವತ್ತಿನ ವ್ಲಾಗ್ ಇದಾಗಿರ್ತದೆ. ಫಸ್ಟ್ ನಾವು ಹೋಗೋಣ. ಫಸ್ಟ್ ಇದು ಕ್ವಶನ್ ಸ್ಟಾರ್ಟ್ ಮಾಡೋಣ ಗೈಸ್. ಫಸ್ಟ್ ಇದು ಕ್ವಶನ್ಗೆ ಹೋಗೋದಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ತೀನಿ ನಾನು ನಿಮಗೆ. ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿ. 500K ಸಬ್ಸ್ಕ್ರೈಬರ್ಸ್ ಅದಕ್ಕಿಂತ ಸ್ವಲ್ಪನೇ ಇರೋದು. ಆಗ ಇನ್ನು 50 ಸಬ್ಸ್ಕ್ರೈಬರ್ಸ್ ಏನೋ ಬೇಕು 500 ಆಗೋಕ್ಕೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಮಾಡೋ ಥರನೇ. ಫಸ್ಟ್ ಕ್ವಶನ್ಗೆ ಹೋಗೋಣ. ಫಸ್ಟ್ ಕ್ವಶನ್ ನೋಡಿದ್ರೆ, ವಾಟ್ ಈಸ್ ಯುವರ್ ಏಮ್? ನಂದು ಏಮ್ ನೋಡಿದ್ರೆ ಏನೋ ದೊಡ್ಡ ಕ್ರಿಯೇಟರ್ ಆಗಬೇಕು ಅಂತ, ಅದು ದೊಡ್ಡೊಂದು ಏಮ್. ಅದು ಬಿಟ್ಟು ಒಂದು ಬಿಸ್ನೆಸ್ ಪ್ಲ್ಯಾನಿಂಗ್ ಆ ಥರ. ನನಗೆ ಬಿಸ್ನೆಸ್ ಹಿಡಿಬೇಕಂತ ಸುಮಾರು ಒಂದು ಆಸೆ. ಅದು ಸಹ ಒಂದು ಪ್ಲ್ಯಾನಿಂಗ್ ಉಂಟು. ಅಂದರೆ ಏಮ್ ಅಂದರೆ ನಾನು ದೊಡ್ಡೊಂದು ಕ್ರಿಯೇಟರ್ ಆಗಬೇಕು ಅಂತ ಅಷ್ಟೇ. ದೊಡ್ಡೊಂದು ಕ್ರಿಯೇಟರ್ ಆಗಬೇಕು ಅಷ್ಟೇ. ಒಂದು ಕನ್ನಡ ಇಂಡಸ್ಟ್ರಿ ಅಲ್ಲ, ಕರ್ನಾಟಕದಲ್ಲಿ ಒಂದು ಕ್ರಿಯೇಟರ್ ಆಗಬೇಕು ಒಂದು ದೊಡ್ಡದಾಗಿಂದ, ಅದೊಂದು ಏಮ್. ಆಗ ಸೆಕೆಂಡ್ ಕ್ವಶನಿಗೆ ಹೋಗುವ. ಇದು ನಂದು ಫಸ್ಟ್ ಕ್ವಶನ್ ಇದಾಗಿತ್ತು. ಈಗ ಸೆಕೆಂಡ್ ಕ್ವಶನಿಗೆ ಹೋಗೋಣ. ಹೌ ಮಚ್ ಇನ್ಕಮ್ ಅರ್ನ್ ಫ್ರಮ್ ಇನ್ಸ್ಟಾಗ್ರಾಮ್? ಎಷ್ಟು ದುಡ್ಡು ಇನ್ಸ್ಟಾಗ್ರಾಮಿಂದ ಸಿಗ್ತದೆ ಅಂತ. ಇದೊಂದು ದೊಡ್ಡೊಂದು ಕ್ವಶನೇ. ನಂಗೆ ಗೊತ್ತಿದ್ದು ಈ ಕ್ವಶನ್ ಬಂದೇ ಬರ್ತದೆ ಅಂತ. ಈ ಕ್ವಶನಿಗೆ ನಾನು ಪ್ರಾಪರ್ ಆನ್ಸರ್ ಹೇಳೋಕ್ಕಾಗಲ್ಲ, ಇನ್ಕಮ್ ಫುಲ್ ರಿವೀಲ್ ಮಾಡೋಕ್ಕೂ ಆಗಲ್ಲ. ಅಂದರೆ ಇನ್ಸ್ಟಾಗ್ರಾಮಿಂದ, ಯೂಟ್ಯೂಬಿಂದ ಏನು ಬರಲ್ಲ ಗೈಸ್. ಯೂಟ್ಯೂಬಿಂದ ಹೇಗೆ ಸ್ಟಾರ್ಟ್ ಮಾಡಿ, ಯೂಟ್ಯೂಬಿಂದ ಹಂಗೆಲ್ಲ ಬರಲ್ಲ. ಯೂಟ್ಯೂಬ್ ಗೊತ್ತು ನಿಮಗೆ, 1000 ಸಬ್ಸ್ಕ್ರೈಬರ್ಸ್ 4000 ವಾಚರ್ಸ್ ಆಗಲೇಬೇಕು. ಹಂಗಿದ್ರೆ ಮಾತ್ರ, ಹಂಗೆ ಇದ್ದರೂ ಇನ್ಕಮ್ ಬರೋಕ್ಕೆ ಸುಮಾರು ದಿನ ಆಯ್ತದೆ. ಇನ್ಸ್ಟಾಗ್ರಾಮಲ್ಲಿ ಸಹ ದುಡ್ಡು ಕೊಡಲ್ಲ. ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ಸ್ ಮಾತ್ರ ಬರೋದು ನಮಗೆ. ಇನ್ಸ್ಟಾಗ್ರಾಮಲ್ಲಿ ಇದುವರೆಗೂ ದುಡ್ಡು ಕೊಡೋ ಪ್ಲ್ಯಾನ್ ಯಾವುದಿಲ್ಲ. ಬಂದರೂ ಪ್ರಮೋಷನ್ಸ್ ಬರಬೇಕು. ನಾನು ಇನ್ಕಮ್ ಹಂಗೆ ಹೇಳ್ಬೇಕು ಅಂದರೆ, ಇನ್ಸ್ಟಾಗ್ರಾಮಲ್ಲಿ ನಾನು ಎಷ್ಟು 20 ಪ್ರಮೋಷನ್ ಮಾಡಿದ್ದೀನಿ ಗೈಸ್. 20 ಆಗಿರ್ಬೋದು. 20 ಆಮೇಲೆ ನನಗೆ ಲೆಕ್ಕ ಇಲ್ಲ. 20, 21, 19 ಇಟ್ಕೊಳ್ಳಿ. 20 ಪ್ರಮೋಷನ್ ಮಾಡಿದ್ದೀನಿ. 20 ಪ್ರಮೋಷನಲ್ಲಿ ನಾನು ಫಸ್ಟ್ ವೀಡಿಯೋ ಪೇಮೆಂಟಲ್ಲಿ ಹೇಳೋಕ್ಕೆ ಹೋಗಲ್ಲ. ಅಂದರೂ ನೀವು ಕೇಳಿದ ಇನ್ಕಮ್, ಅವ್ರಿಗೆ ಕ್ವಶನ್ ಕೇಳಿದ್ದಾರೆ ಎಷ್ಟಿರ್ಬೋದು. ನನಗೊಂದು ಮೂರು ಆ್ಯಂಡ್ರಾಯ್ಡ್ ಫೋನ್ ತೆಗಿಬೋದು. ನೀವು ಆಗಲೇ ಕೌಂಟ್ ಮಾಡಿ. 3 ಆ್ಯಂಡ್ರಾಯ್ಡ್, ಐಫೋನ್ ಅಲ್ಲ, ಆ್ಯಂಡ್ರಾಯ್ಡ್ ಫೋನ್ ತೆಗಿಬೋದು. ಅಷ್ಟು ಇನ್ಕಮ್ ಇದಾಗಿರ್ತದೆ. ಇನ್ಕಮ್ನ ರಿವೀಲ್ ಮಾಡ್ತಿಲ್ಲ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಮಚ್ಚ, ನನ್ನ ಕೂಡ ಕರ್ಕೊಂಡು ವಿಡಿಯೋ ಮಾಡು. ಇದೊಬ್ಬರು ಗೊತ್ತಿಲ್ಲ ಯಾರು ಅಂತ ಗೈಸ್. ನೀವು ನನ್ನ ವೀಡಿಯೋ ನೋಡ್ತಿದ್ದೀರಾ, ಫ್ರೀ ಇದ್ದರೆ DM ಮಾಡಿ, ನನಗೆ ಮೆಸೇಜ್ ಮಾಡಿ. ಯಾವಾಗಾದ್ರೂ ವೀಡಿಯೋ ಮಾಡುವ, ಒಳ್ಳೆ ಕಂಟೆಂಟ್ ಸಿಕ್ಕಿದ್ರೆ ವೀಡಿಯೋ ಮಾಡುವ. ನಾನು ಮಾಡಲ್ಲ ಅಂತ ಹೇಳ್ತಿಲ್ಲ, ಮಾಡುವ. ಒಳ್ಳೆ ಕಂಟೆಂಟ್ ಇದ್ದರೆ ಮಾಡುವ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಗೈಸ್. ನಾನು ಕೂಡ ಕಂಟೆಂಟ್ ಸ್ಟಾರ್ಟ್ ಮಾಡಬೇಕು, ನಿಮಗೆ ಮಾಡೋದು ಗೊತ್ತಿಲ್ಲ ಗೈಸ್. ಕಂಟೆಂಟ್ ಸ್ಟಾರ್ಟ್ ಮಾಡೋದು ಇದೊಂದು ದೊಡ್ಡೊಂದು ಕ್ವಶನಿಗೆ ಏನು ಆನ್ಸರ್ ಹೇಳಬೇಕು. ಮತ್ತು ನೋಡಿದ್ರೆ ನಾನು ಮೊಬೈಲ್ ಇರೋದನ್ನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ವೀಡಿಯೋ ಮಾಡೋಕೆ ಹಂಗೆ ಆಗಬೇಕು, ಅದಕ್ಕೆ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಂಗೆ ಕ್ವಶನ್ ಹೇಳ್ತಿದ್ದೀನಿ. ಕಂಟೆಂಟ್ ಸ್ಟಾರ್ಟ್ ಮಾಡಬೇಕು ಗೈಸ್. ಕಂಟೆಂಟ್ ಕ್ರಿಯೇಷನ್ ಹೇಳೋರು ಪ್ರತಿಯೊಬ್ಬರು ಕೂಡ ಒಂದು ಮಾತನ್ನು ನೆನಪಿಟ್ಕೊಳ್ಳಿ. ಏನಂದರೆ, ನಾವು ಸ್ಟಾರ್ಟ್ ಮಾಡುವಾಗ ಫಾಲೋವರ್ಸ್ ಇರಲ್ಲ, ರೀಚ್ ಕಮ್ಮಿ ಎಲ್ಲ ಇರ್ತದೆ. ನೀವು ರೀಚ್ ಕಮ್ಮಿ ಅಂತೇಳಿ ಬಿಟ್ಟೋಗ್ಬೇಡಿ. ಯಾಕೆಂದರೆ ರೀಚ್ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಕಮ್ಮಿ ಇರ್ತದೆ. ಈಗ ನೋಡಿದ್ರೆ ನಾವು ಈಗ ಇರೋಲ್ಲಿ ಜಾಸ್ತಿ ಕ್ರಿಯೇಟರ್ಸ್. ನಾವು ಸ್ಟಾರ್ಟಿಂಗ್ ವೀಡಿಯೋ ಮಾಡೋ ಟೈಮಲ್ಲೆಲ್ಲ ಕ್ರಿಯೇಟರ್ಸ್ ಎಲ್ಲ ಕಮ್ಮಿ ಗೈಸ್. ಈಗ ಜಾಸ್ತಿ ಕ್ರಿಯೇಟರ್ಸ್ ಆಗಿದ್ದಾರೆ. ಅದಕ್ಕೆ ಸ್ಟಾರ್ಟ್ ಮಾಡ್ತಿದ್ರೆ ಸ್ಟಾರ್ಟ್ ಮಾಡು. ಯಾರು ಏನು ಬೇಕಾದ್ರೆ ಹೇಳಿ, ನಮ್ಮ ಕೆಲಸ ನಾವು ಮಾಡ್ತಾನೇ ಇರಬೇಕು. ಯಾಕೆಂದರೆ ಜನರು ಹೇಳ್ತಾರೆ ಏನು ವೀಡಿಯೋ ಮಾಡ್ತಾ ಸುತ್ತಿದ್ದಾನೆ ಅಂತ. ನಮ್ಮ ಕೆಲಸ ಕರೆಕ್ಟಾಗಿ ಮಾಡ್ತಿದ್ರೆ, ಈ ಕಂಟೆಂಟ್ ಕ್ರಿಯೇಷನ್ ಅಂತಲ್ಲ, ಯಾವುದೇ ಕೆಲಸ ಮಾಡ್ತಿದ್ರು ನಮ್ಮ ಕೆಲಸ ಕರೆಕ್ಟಾಗಿ ಮಾಡಿದ್ರೆ ಆ ಕೆಲಸ ಕರೆಕ್ಟಾಗಿ ಹೋಗಿ ರೀಚ್ ಆಯ್ತದೆ. ಸಕ್ಸಸ್ ಅನ್ನೋದು ಬಂದೇ ಬರ್ತದೆ. ಆಗ ಮಚ್ಚ ನೀನು ಸ್ಟಾರ್ಟ್ ಮಾಡು. ಯಾರು ಕೇಳಿದ್ದು ಗೊತ್ತಿಲ್ಲ, ಸ್ಟಾರ್ಟ್ ಮಾಡು. ಆಗ ನೆಕ್ಸ್ಟ್ ಕ್ವಶನ್, ನಿಮ್ಮ ಇನ್ಸ್ಪಿರೇಷನ್ ಯಾರು? ಹಂಗೆ ಅಂದರೆ ಕಂಟೆಂಟ್ ಕ್ರಿಯೇಷನಲ್ಲಿ ಹೇಳ್ಬೇಕಂದ್ರೆ ನನಗೆ ಸ್ಯಾಮ್ಸಂಗ್ ಬಿರಿನ್ಸ್ ಅವರು ದೊಡ್ಡ ಇನ್ಸ್ಪಿರೇಷನ್. ಯಾಕೆಂದರೆ ಅವ್ರದ್ದು ವ್ಲಾಗ್ನ ಡೈಲಿ ನೋಡ್ತೀನಿ. ಅದರಿಂದ ಹೊಸ ವಿಷಯ ನಾವು ಕಲಿತೀವಿ.
ಹಂಗಂದ್ರೆ ಅವ್ರದ್ದು ಲಾಗ್ ನೋಡುವಾಗ ಡೈಲಿ ನೋಡುವಾಗ ಓ ಹಿಂಗೆ ವಿಡಿಯೋ ಮಾಡಬೇಕು, ಈ ಥರ ವಿಡಿಯೋ ಇರಬೇಕು ಅಂತ ಹಾಗೆ ನೋಡಿ. ಮತ್ತೆ ಅದೇ ಇನ್ಸ್ಪಿರೇಷನ್ ಇನ್ನೊಬ್ಬರು ಇದ್ದಾರೆ, ವಿಜಯ್, ಈಗ CM ಆಗಿದ್ದಾರೆ. ವಿಜಯಣ್ಣ, ನಾವು ಅವ್ರನ್ನ ವಿಜಯಣ್ಣ ಅಂತಾನೆ ಕರೆಯೋದು. ಅವರು ದೊಡ್ಡ ಇನ್ಸ್ಪಿರೇಷನ್. ಏನೇ ವಿಷಯ ಬಂದರೂ, ಎಷ್ಟೇ ಪ್ರಾಬ್ಲಮ್ ಇದ್ರು ಲೈಫಲ್ಲಿ ಹೋಗ್ತಾನೆ ಇರಬೇಕು, ಅದೊಂದು ದೊಡ್ಡ ವಿಷಯ. ಎಷ್ಟೇ ಪ್ರಾಬ್ಲಮ್ ಆದರೂ ನಮ್ಮ ಕೆಲಸ ನಾವು ಮಾಡ್ತಾನೆ ಇರಬೇಕು. ದೊಡ್ಡ ಪ್ರಾಬ್ಲಮ್ ಬೇಕಾದ್ರೆ ಬರಲಿ, ಮಾಡ್ತಾನೆ ಇರಬೇಕು. ಅದಕ್ಕೆ ಅವರೊಂದು ಇನ್ಸ್ಪಿರೇಷನ್. ಮತ್ತು ನಿನ್ನ ಬೆಸ್ಟ್ ಫ್ರೆಂಡ್ ಯಾರು ಗೈಸ್? ನನ್ನ ಬೆಸ್ಟ್ ಫ್ರೆಂಡ್ ಯಾರು ಅಂತ ನನಗೆ ಸುಮಾರು ಜನ ಇದ್ದರು ಗೈಸ್. ಬೆಸ್ಟ್ ಫ್ರೆಂಡ್ ಇದ್ದಲ್ಲಿ ನನಗೆ ಎಲ್ಲರೂ ಫ್ರೆಂಡ್ಸೇ. ನನ್ನ ಜೊತೆ ನಾನು ಸ್ಟಾರ್ಟಿಂಗಲ್ಲಿ ವೀಡಿಯೋ ಮಾಡೋಕ್ಕಿಂತ ಇವತ್ತುವರೆಗೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡೋಕ್ಕಂತ ಋತ್ವಿಕ್, ಭವಿತ್, ಸುಮಾರು ಜನ ಆಗಿರಲಿ, ಇವತ್ತು ಗಂಟೆ ನನ್ನ ಜೊತೆ ವೀಡಿಯೋ ಮಾಡೋಕ್ಕೆ ಅಂದರೆ ಯಾವ ವಿಷಯಕ್ಕೆ ಕರೆದ್ರೂ ಬೇಗ ಬರ್ತಾರೆ. ಬೆಸ್ಟ್ ಫ್ರೆಂಡ್ಸ್ ಆಗಿಲ್ಲ, ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ. ಎಲ್ಲರೂ ಒಂದು ಹೆಲ್ಪಿಗೆ ಅಂತಂದರೆ ಬಂದೇ ಬರ್ತಾರೆ. ಅದು ದೊಡ್ಡ ವಿಷಯನೇ. ವೀಡಿಯೋ ಮಾಡೋಕ್ಕೆ ಕರೆದ್ರು, ಎಲ್ಲಿದ್ದರು ವೀಡಿಯೋ ಮಾಡೋಕ್ಕೆ ಕರೆದ್ರು ಬರ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿದ್ರೆ, ಹೌ ಡು ಯು ಹ್ಯಾಂಡಲ್ ಯುವರ್ ಪ್ರಾಬ್ಲಮ್ಸ್? ಹಂಗಿದ್ರೆ ಲೈಫಲ್ಲಿ ಇರೋ ಪ್ರಾಬ್ಲಮ್ಸ್ ಗೈಸ್. ಲೈಫಲ್ಲಿ ಎಲ್ರಿಗೂ ಪ್ರಾಬ್ಲಮ್ ಅನ್ನೋದು ಇದ್ದೇ ಇರ್ತದೆ. ಪ್ರಾಬ್ಲಮ್ ಇರೋ ಜನರು ಯಾರಿಲ್ಲ. ಹಂಗಿದ್ರೆ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೋದು ಗೈಸ್. ಒಂದಿನ ಸರಿ ಇದ್ದರೆ ಇನ್ನೊಂದಿನ ಸರಿ ಇಲ್ಲ, ಒಂದಿನ ಹ್ಯಾಪಿ ಇರ್ತೀವಿ, ಒಂದಿನ ಸ್ಯಾಡ್ ಇರ್ತೀವಿ, ಅದೇ ಥರ ಹ್ಯಾಂಡಲ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ಗೆ ಹೋಗಿ, ಲಾಸ್ಟ್ ಕ್ವಶನ್ ಗೈಸ್. ನಾನು ಬೇಗ ಮುಗಿಸ್ತಿದ್ದೀನಿ, ಯಾಕೆಂದರೆ ವಿಡಿಯೋ ಬೇಗನೇ ಮುಗಿಸ್ತಿದ್ದೀನಿ. ಲಾಸ್ಟ್ ಕ್ವಶನ್. ಅದಕ್ಕಿಂತ ಮುಂಚೆ ಒಬ್ಬರು ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ಅವ್ರು ನನಗೆ ಇದರಲ್ಲಿ ಕೇಳಿಲ್ಲ, ನನಗೆ ಮೊನ್ನೆ ಹೋಗುವಾಗ ನನಗೆ ಆಗ್ತಾಗಿಲ್ಲ, ಅಷ್ಟರಲ್ಲಿ ಸ್ಟೋರಿ ಹೋಗ್ಬಿಡ್ತು ಅಂತ ಹೇಳಿದ್ರು. ಇವರೊಂದು ಕ್ವಶನ್ ಕೇಳಿದರು, ಹೆಂಗೆಲ್ಲ ಕಂಟೆಂಟ್ ಮಾಡ್ತೀಯಾ, ಎಲ್ಲಿಂದೆಲ್ಲ ಐಡಿಯಾ ಬರ್ತದೆ, ಹಂಗೆ ಅಂತಲ್ಲ. ಈಸ್ ಕಂಟೆಂಟ್ ನಾವು ಒಂದೊಂದು ಒಬ್ಬೊಬ್ರದ್ದು ಮಾಡಿರ್ತೀವಿ, ಅದರಿಂದ ಸ್ವಲ್ಪ ಇಲ್ಲಿ ಮಾಡಿಫೈ ಮಾಡಿ ನಾವು ಹಾಕ್ತೀವಿ. ಒಂದೊಂದು ನಾವೀಗ ಥಿಂಕ್ ಮಾಡಿ ಆ ಥರ ಟೈಪಲ್ಲಿ ಕಂಟೆಂಟ್ ಮಾಡ್ತೀವಿ. ಮೇನ್ ಕ್ಲಾರಿಟಿ ಮುಖ್ಯ ಗೈಸ್. ಕ್ಲಾರಿಟಿ ಇರಬೇಕು, ಅದೆಲ್ಲ ಸ್ವಲ್ಪ ಹೆಚ್ಚಾಗ್ತದೆ. ಕ್ಲಾರಿಟಿ ಇದ್ದರೆ ಯಾವ ವೀಡಿಯೋ ಆದರೂ ಓಡ್ತದೆ. ಮತ್ತು ಕಂಟೆಂಟ್ ಇದ್ದರೂ ಅಷ್ಟೇ ಗೈಸ್. ಎಂಥ ವೀಡಿಯೋ ಆಗಿದ್ರು ಕಂಟೆಂಟ್ ಇದ್ದರೆ ಯಾವ ವೀಡಿಯೋ ಬೇಕು ಅಂದರೆ ಅರ್ಧ ಗಂಟೆಲಿ 1 ಮಿಲಿಯನ್ ಎಲ್ಲ ಓಡ್ತದೆ. ಅರ್ಧ ಗಂಟೆಲಿ 1 ಮಿಲಿಯನ್ ಅಂತ ಕಂಟೆಂಟ್ ಇದ್ದರೆ ಎಲ್ಲ ವೀಡಿಯೋಸ್ ಓಡ್ತದೆ ಗೈಸ್. ಕಂಟೆಂಟ್ ಇರಬೇಕು ಒಂದು ವೀಡಿಯೋದಲ್ಲಿ. ಬಸ್ ಲಾಸ್ಟ್ ಕ್ವಶನಿಗೆ ಹೋಗುವ. ವಾಟ್ ಈಸ್ ಯುವರ್ ವರ್ಸ್ಟ್ ಡೇ? ಹಂಗಿದ್ರೆ ನಿಂದು ದಿನ ವರ್ಸ್ಟ್ ಆಗಿರೋ ದಿನ ಯಾವುದು? ವರ್ಸ್ಟ್ ದಿನ ಅಂದರೆ ನನಗೆ ಗೈಸ್ ಮಾರ್ಚ್ 3, 2025 ಮಾರ್ಚ್ 3 ಈ ಒಂದು ಡೇ ಮಾತ್ರ ನನಗೆ ಮರೆಯೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಅಮ್ಮ ಅವತ್ತು ನನ್ನ ಬಿಟ್ಟೋಗಿದ್ದಿನ. ಆ ಒಂದು ದಿನ ಮಾತ್ರ ಬೆಳಿಗ್ಗೆ ಸಹ ನಮ್ಮ ಹೋಗಿದ್ದು 4 o'clock ಏನೋ ಟೈಮಿಗೆ, 3 ಮತ್ತು 4ಗೆ ನನಗೆ ಫಸ್ಟ್ ಡೇ ಅಂದರೆ 2 ದಿನ. ಆ ದಿನ ಹೆಂಗೆ ದಾಟಿ ಹೋದೆ ಅಂತ ಅವತ್ತಿದ್ದು ದಿನನೇ ನೆನ್ಕೊಳಕ್ಕಾಗಲ್ಲ. ಅದೊಂದೇ ಎಷ್ಟೋ ಫಸ್ಟ್ ದಿನ ಉಂಟು ನನ್ನ ಲೈಫಲ್ಲಿ, ಅಂದರೆ ಅದೊಂದು ಡಬಲ್ ಗೈಸ್. ಅದು ಮಾತ್ರ ನನಗೆ ಲೈಫಲ್ಲಿ ಮರೆಯೋಕ್ಕೇ ಆಗಲ್ಲ ಆ ಥರ ಒಂದು ದಿನ. ಎಸ್, ಅದೊಂದು ಹೇಳೋಕ್ಕೆ ಇಷ್ಟ ಇಲ್ಲ. ಅದೊಂದು ಫಸ್ಟ್ ಡೇ. ಎಸ್, ಆಗ Q&A ಇಷ್ಟೇ ಕ್ವಶನ್ಸ್ ಇದ್ದಿದ್ದು. ಅದಕ್ಕೆ ಆನ್ಸರ್ ಹೇಳಿದ್ದೀನಿ. ನನಗೆ ಯಾವುದು ಆನ್ಸರ್ ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಹೇಳಿದ್ದೀನಿ. ಪ್ಲೀಸ್ ಹಂಗೆ ನನಗೆ ಸುಮಾರು ಜನ ಕೇಳಿದ್ದಾರೆ. ಒಬ್ಬರು ಕೇಳಿದಾರಲ್ಲ, ಹಿಂಗೆ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಬೇಕು. ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿ ಜನರು ಏನು ಬೇಕಾದ್ರೆ ಹೇಳಿ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾನೇ ಇರೋಣ. ಮತ್ತು ಯಾರು ಮಾತು ಕೇಳ್ಕೊಳ್ಬೇಡಿ, ನಮ್ಮ ವಿಷಯ ನಾವು ಮಾಡುವ. ಮತ್ತು ನನ್ನ ಫುಲ್ ಫೋಕಸ್ ಈಗ ನೋಡಿದ್ರೆ ಫುಲ್ ಕಂಟೆಂಟ್ ಕ್ರಿಯೇಷನ್ ಮೇಲೆ ಉಂಟು. ಯಾಕೆಂದರೆ ವೀಡಿಯೋ ಮಾಡಬೇಕು ನಾವು. ಒಂದೊಂದು ದಿನವೂ ಕಂಟೆಂಟ್ ಕ್ರಿಯೇಷನ್ ಅವರಿಗೆ ನಾಳೆ ಬೆಳಿಗ್ಗೆ ಎಂತ ಕಂಟೆಂಟ್ ಮಾಡೋದು, ಏನು ಕಂಟೆಂಟ್ ನಾಳೆ ಕೊಟ್ಟರೆ ಅವರಿಗೆ ಆಗ್ತದೆ, ಇದ್ರೆ ಬರಲ್ಲ. ನಾವು ಕಂಟೆಂಟ್ ಹೆಂಗೆ ಥಿಂಕ್ ಮಾಡ್ತೀವಿ, ಈ ಥರ ಮಾಡಿದ್ರೆ ಇದ್ರೆ ರೀಚ್ ಆಯ್ತದೆ. ಮಸ್ತಾಗಿ ಕಂಟೆಂಟ್ ಕೊಡುವ, ಎಂಟರ್ಟೈನ್ಮೆಂಟ್ ಜಾಸ್ತಿ ಮಾಡಿಸುವ, ಆ ಥರ ಇರ್ತದೆ ಗೈಸ್. ಕಂಟೆಂಟ್ ಮಾಡುವ ನೀವು ಹೆಂಗೆ ಇದ್ರು. ಮತ್ತು ಈಗ ಸುಮಾರು ಜನ ಕ್ರಿಯೇಷನ್ ಮಾಡ್ತಿದ್ದಾರೆ, ಎಲ್ರಿಗೂ ಸಪೋರ್ಟ್ ಮಾಡ್ತೀವಿ ನಾವು. ನಮ್ಮ ಕನ್ನಡದಲ್ಲಿ ಕೂರ್ಗಲ್ಲಿ ಎಷ್ಟೋ ಕ್ರಿಯೇಟರ್ಸ್ ಇದ್ದಾರೆ, ಯಾರಿಗೂ ಸಪೋರ್ಟ್ ಮಾಡಲ್ಲ ಅಂತ ಎಲ್ರಿಗೂ ನಾವು ಸಪೋರ್ಟ್ ಮಾಡ್ತೀವಿ ಕಂಟೆಂಟ್ ಕ್ರಿಯೇಷನಲ್ಲಿ. ಗೈಸ್ ಇವತ್ತಿನ ವೀಡಿಯೋ ಇಷ್ಟೇ ಇರ್ತದೆ. ಎಷ್ಟು ಜನ ಕ್ವಶನ್ ಕೇಳಿದ್ದೀರಿ ಅವರಿಗೆಲ್ಲ ಥ್ಯಾಂಕ್ಸ್. ಆಗ ನೆಕ್ಸ್ಟ್ ನಾಳೆ ಹೋಗೋದ್ರಿ ಲಾಗ್ ನೋಡೋಣ. ಇವತ್ತು ನೋಡಿದ್ರೆ Q&A ಆನ್ಸರ್ ಇತ್ತು. ಸುಮಾರು ದಿನ ಮೇಲೆ ಮಾಡಬೇಕು ತಿಂದೆ, ಇವತ್ತು ನೋಡಿದ್ರೆ ಫೈನಲಿ ಟೈಮ್ ಬಂದು ಹಂಗೆ ಕ್ವಶನ್ಸ್ ಆಗ್ತದೆ, ಹಂಗೆ ಲಾಗ್ ಮಾಡಿದೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೆಕ್ಸ್ಟ್ ಲಾಗಲ್ಲಿ ನೋಡೋಣ. ಬೈ, ಸಿ ಯು, ಟೇಕ್ ಕೇರ್, ಸೈನಿಂಗ್ ಔಟ್.